ನಮಸ್ಕಾರ. ರಂಗ ಪರಂಪರೆ ಟ್ರಸ್ಟ್ ನವರು ಏರ್ಪಡಿಸಿರುವ ದುಬಾರಿ ಕೈದಿ ನಾಟಕ ಪ್ರದರ್ಶನಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ದುಬಾರಿ ಕೈದಿ ಇದು ಲಿಯೋ ಟಾಲ್ಸ್ಟಾಯರ ಟೂ ಡಿಯರ್ ಕತೆ ಆಧಾರಿತ ನಾಟಕ. ಇದರ ರಚನೆ ಪ್ರೊಫೆಸರ್ ಟಿ ಶ್ರೀನಿವಾಸ ಮೂರ್ತಿ, ನಿರ್ದೇಶನ ಗಣಪ. With the assistance from Ministry of Culture, Government of India, Ranga Parampare Trust performing Dubari Kaidi, a play performance. All are welcome for the show. Thank you. ಉಳಿಸಿ ಬೆಳೆಸಲು ಜನುಮ ತಳೆದಿರುವ ರಂಗ ಪರಂಪರೆ, ರಂಗ ಪರಂಪರೆ. ನಾಡ ಸಂಸ್ಕೃತಿಯ ಭೂಮಿಯಲ್ಲೆಲ್ಲೆಡೆ ಪಸರಿಸಲೆಂದೇ ಹುಟ್ಟಿ ಅನೇಕತೆಗಳಲ್ಲಿ ಏಕತೆಯನ್ನು ಸಾರುವ ಗಣಗಳ ಕಟ್ಟಿ, ನಾಡ ಸಂಸ್ಕೃತಿಯ ಭೂಮಿಯಲ್ಲೆಲ್ಲೆಡೆ ಪಸರಿಸಲೆಂದೇ ಹುಟ್ಟಿ ಅನೇಕತೆಗಳಲ್ಲಿ ಏಕತೆಯನ್ನು ಸಾರುವ ಗಣಗಳ ಕಟ್ಟಿ, ರಂಗ ಮನಸ್ಸುಗಳ ಒಂದುಗೂಡಿಸುತ್ತ, ರಂಗ ಮನಸ್ಸುಗಳ ಒಂದುಗೂಡಿಸುತ್ತ ಕಲಾ ಸೇವೆ ನಿರತ ರಂಗ ಪರಂಪರೆ, ರಂಗ ಪರಂಪರೆ. ಭಾರತ ದೇಶದ ಭವ್ಯ ಪರಂಪರೆ ಉಳಿಸಿ ಬೆಳೆಸಲು ಜನ್ಮ ತಳೆದಿರುವ ರಂಗ ಪರಂಪರೆ, ರಂಗ ಪರಂಪರೆ. ಅಯ್ಯೋ ಕೊಲೆ ರಾಜಾದಿರಾಜ ರಾಜ ಮಹಾರಾಜ ರಾಜಗುಣ ವಿಕಲ ನಾಯಿ ಪರಿಪಾಲಕ ಶ್ರೀ 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 ಕುಮಾರಣ್ಣ ಮಹಾರಾಜರು ಆಗಮಿಸುತ್ತಿದ್ದಾರೆ. ಬಹುಬರ ಬಹುಬರ ಬಹುಬರ. ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ ಬಲೆ ಬಲೆ ತೆಗೆದುಕೋ. ಮೆಚ್ಚಿದೆ ಮೆಚ್ಚಿದೆ. ಇದೇನಿದು? ನಾನು ಬಂದೇ ಇಷ್ಟೊತ್ತಾಯ್ತು, ಆದ್ರೂ ಈ ಮಂತ್ರಿ ಸೇನಾಧಿಪತಿಗಳು ಇನ್ನೂ ಬರಲಿಲ್ಲವಲ್ಲ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಮಂತ್ರಿಗಳೇ. ಪ್ರಭು, ಇದೇನಿದು ಮಂತ್ರಿಗಳೇ, ಇಷ್ಟು ತಡವಾಗಿ ಬರುತ್ತಿದ್ದೀರಿ? ಕ್ಷಮಿಸಬೇಕು ಮಹಾಪ್ರಭು. ಇರಲಿ. ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವೇ? ತಮ್ಮ ಆಳ್ವಿಕೆ ಎಂದರೆ ಕೇಳಬೇಕೇ ಮಹಾಪ್ರಭು. ಎಲ್ಲರೂ ಕ್ಷೇಮವಾಗೇ ಇರ್ತಾರೆ. ಸರಿಯಾಗಿ ಹೇಳಿದಿರಿ ಮಂತ್ರಿಗಳೇ. ಈ ರಾಜ್ಯಕ್ಕೆ ನಾನು ರಾಜ ಎಂದ ಮೇಲೆ ಯಾವ ಸಮಸ್ಯೆ ಬರುವುದಕ್ಕೂ ಸಾಧ್ಯನೇ ಇಲ್ಲ ಬಿಡಿ. ಹೌದು 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 ಮಹಾಪ್ರಭು, ಇದೇನಿದು ಮಂತ್ರಿಗಳೇ? ಸೇನಾಧಿಪತಿಗಳು ಹೀಗೆ ಕೀರಿಸಿಕೊಂಡು ಇದ್ದ ಕಡೆ ಬರುತ್ತಿದ್ದಾರೆ. ಪ್ರಭು, ನನಗೂ
ಮಹಾಪ್ರಭು ಮಹಾಪ್ರಭು, ಒಂದು ಸಮಸ್ಯೆ ಆಗಿದೆ. ಏನದು? ರಾಜ್ಯದಲ್ಲಿ ಒಂದು ಕೊಲೆ ಆಗಿದೆ. ಕೊಲೆಯೇ? ಆ ಕೊಲೆಗಾರನು ಈಸಿಯಾಗಿ ಸಿಕ್ಕಾಕೊಂಡಿದ್ದಾನೆ. ಹಾಗಾದ್ರೆ ಕೈದಿ ಸುಲಭದಲ್ಲಿ ಸಿಕ್ಕಿಬಿದ್ದ ಅನ್ನೇ. ಹೌದು ಪ್ರಭು, ಸ್ವಲ್ಪವೂ ಕಷ್ಟವಾಗಲಿಲ್ಲ. ತಾನು ಇರಿದು ಕೊಂದ ವ್ಯಕ್ತಿಯ ಪಕ್ಕದಲ್ಲೇ ಮಂಕಾಗಿ ನಿಂತಿದ್ದ. ಹಿಂದಿನಿಂದ ಹೋಗಿ ನಮ್ಮ ಕಡೆ ಕ್ಯಾಸಿದೆವು. ನಾನೆಲ್ಲ ಸ್ವಾಮಿ ಕೊಂದವನು, ನಾನೆಲ್ಲ ಸ್ವಾಮಿ ಕೊಂದವನು, ನಾನೆಲ್ಲ ಸ್ವಾಮಿ ಕೊಂದವನು ಅಂತ ಬಡ್ಕೊಂಡನೇನು? ರೇ ಮಂತ್ರಿಗಳೇ, ಪ್ರಭು, ಎಲ್ಲಾ ಕೊಲೆಗಾರರು ಸಿಕ್ಕಿ ಹಾಕಿಕೊಂಡ ಮೇಲೆ ಹಾಗೆ ತಾನೇ ಪಡ್ಕೊಳ್ಳೋದು. ಹೌದು ಮಹಾಪ್ರಭು. ಮಹಾಪ್ರಭು, ಕೈದಿಯು ಹಾಗೇನು ಕೊಂಡ್ಕೊಂಡಿದ್ದ. ನಿಜವಾಗಿಯೂ ನಾವು ಅವನನ್ನು ಸೆರೆ ಹಿಡಿದೆವು ಎನ್ನುವುದಕ್ಕಿಂತ ಅವನೇ ಸೆರೆ ಸಿಕ್ಕ ಅಂತ ಹೇಳುವುದೇ ಸರಿ. ಯಾಕಯ್ಯ ಹೀಗ್ ಮಾಡಿದೆ ಅಂತ ಕೇಳಿದ್ರೆ, ಪಾಪ ಬಂಧು ಸ್ವಾಮಿ, ಕೈಯಲ್ಲಿ ಮಚ್ಚಿಕೊಂಡಿದ್ದೆ, ತೆಗೆದ್ಬಿಟ್ಟೆ, ತಲೆ ಓಡಾಯ್ತು, ನನ್ನ ಹಿಡ್ಕೊಂಡು ಹೋಗಿ ಅಂತಾನೆ ಮಹಾಪ್ರಭು. ಮಹಾಮಂತ್ರಿಗಳೇ, ಪ್ರಭು, ಈಗ ಏನು ಶಿಕ್ಷೆ ವಿಧಿಸುವುದು ಇವನಿಗೆ? ಅದರ ಪ್ರಭುಗಳು ಈ ರಾಜ್ಯದ ಒಡೆಯರು ತಾವು, ಅದನ್ನು ತಾವೇ ನಿರ್ಧರಿಸಬೇಕು. ಹೌದಲ್ವಾ? ಏನು ಈಗ ಮೊದಲು ಕೈದಿ ಹೇಳಿಕೆ ಪಡೆಯೋಣ ಪ್ರಭು. ಸರಿ, ಕರೆಸಿ ಆತನನ್ನು ಒಮ್ಮೆ ವಿಚಾರಿಸಿ ನೋಡೋಣ. ಅಪ್ಪಣೆ ಮಹಾಪ್ರಭು. ಯಾರಲ್ಲೇ ಕೈದಿಯನ್ನು ಕರೆತನ್ನೇ. ಅಪ್ಪಣೆ ಮಹಾಪ್ರಭು. ಬನ್ನಿ ಇಲ್ಲಿ. ಆ ಕೊಲೆಗಾರ ಬಂದ ಕೂಡಲೇ ಎಲ್ಲಿ ಕೊಂದ, ಯಾವ ಸಮಯದಲ್ಲಿ ಕೊಂದ, ಯಾವ ಕಾರಣಕ್ಕಾಗಿ ಕೊಂದ ಎಂಬುದನ್ನು ವಿವರವಾಗಿ ವಿಚಾರಣೆ ಮಾಡಿ. ಆಗಲಿ ಮಹಾಪ್ರಭು. ನೀನೆಯೋ ಈ ಅವಾಂತರ ಮಾಡಿದವನು? ಹೌದು ಸ್ವಾಮಿ, ನನ್ನ ಹೆಸರು ಕಾಳ. ಹೇಳ್ದಕ್ಕಷ್ಟೇ ಉತ್ತರ ಹೇಳ, ಜಾಸ್ತಿ ಗಲಾಟೆ ಮಾತಾಡಬೇಡ. ಪ್ರಭುಗಳ ಬಾಯಿ ಮುಚ್ಕೊಂಡು ಕೇಳ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಕ್ ನೀನ್ ಯಾವನಯ್ಯ? ಇನ್ನ ದೊಡ್ಡ ಮಹಾರಾಜನ. ಸುಮ್ಮನೆ ಮಧ್ಯದಲ್ಲಿ ಮಾತಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡ, ಆಮೇಲೆ ನನ್ಗೆಲ್ಲ ಮರ್ತೋಗುತ್ತೆ. ಫಸ್ಟ್ ಇಂದ ಹೇಳ್ಬೇಕಾಗುತ್ತೆ ನಾನು. ಮಹಾಪ್ರಭು, ಯಾಕಯ್ಯ ಕಾಳ, ಯಾಕಯ್ಯ ಇಂತಹ ಪಾಪದ ಕಾರ್ಯ ಮಾಡಿದೆ? ಇದಕ್ಕೆ ಎಂತಹ ಶಿಕ್ಷೆ ಕಾದಿದೆ ಗೊತ್ತೋ? ಪಾಪ ಪುಣ್ಯ ಎಲ್ಲ ನನ್ಗೆ ಏನ್ ತಿಳಿತದೆ ಬುದ್ಧಿ? ನನ್ ಫ್ರೆಂಡ್ ಗಿಲ್ಲಿ ಮಂಜುಗೆ 50 ರೂಪಾಯಿ ಸಾಲ ಕೊಟ್ಟಿದ್ದೆ. ಹೋದ ವರ್ಷ ಸಿಗೋದಿಲ್ಲ, ನಿನ್ನೆ ಸಿಕ್ತ. ಲೋ ಮಂಜ, ಹೋದ ವರ್ಷ 50 ರೂಪಾಯಿ ದುಡ್ಡು ಇಸ್ಕೊಂಡಿದ್ಯಲ್ಲ ಎಲ್ಲೋ ಅಂತ ಕೇಳ್ದೆ. ನನಗೆ ಯಾವಾಗ ಕೊಟ್ಟಿದ್ದೆ? ನಾನ್ ಕೊಡಲ್ಲ ಅಂತೆಲ್ಲ ಬಾಯಿಗೆ ಬಂದಂಗ್ ಬೈಯಕ್ ಶುರು ಮಾಡ್ದ. ಅಕ್ಕಂತೆಲ್ಲ ಬೈಯಕ್ ಶುರು ಮಾಡ್ದ. ನನಗ್ ಪಾಪ ಉಪ್ಪಂತೂ ನೋಡಿ ಬುದ್ಧಿ. ಅದೇನಯ್ಯ ಅಂಥ ಪಾಪ ಬರೋಂತ ಮಾತು ಬೈದ ಅವನು? ತಾವು ದೊಡ್ಡವರು ಬದಿ, ವೇದಶಾಸ್ತ್ರ ಎಲ್ಲ ಓದಿರೋರು. ಆವಯ್ಯ ಅಲ್ಲಿ ಹೇಳಿದ್ ನಾನು ಇಲ್ಲೇನಾದ್ರೆ ಹೇಳಿದ್ರೆ ನಿನ್ ಕಿವಿ ತೂತಾಗೋಗುತ್ತೆ. ಸುಮ್ನೆ ಮುಂದಿನ ಕತೆ ಕೇಳಿ ಹೊಡಿಯ. ಅದೇನ್ ಬೇಗ ಪಗಳ. ನಿಮ್ಗೆ ಯಾಕ್ರೆ ಅಷ್ಟೊಂದು ಅರ್ಜೆಂಟು? ಪ್ರಭುಗಳ ಸಮಾಧಾನದಿಂದ ಕೇಳ್ತಾ ಇರೋವಾಗ ನೀನೊಳ್ಳೆ 7 ತಿಂಗಳಿಗೆ ಹುಟ್ಟಂಗ ಆಡ್ತೀಯಲ್ಲಯ್ಯ. ಸರಿ ಹೇಳಯ್ಯ, ಅದೇ ನಿನ್ ಕತೆ? ಅದೇ ಸ್ವಾಮಿ, ಕೆಟ್ಟಗೆ ಬಾಯಿಗೆ ಬಂದಂಗ ಬೈಯಕ್ ಶುರು ಮಾಡ್ದ. ನನ್ ಬಿತ್ತ ಸುಯ್ ಅಂತ ನೆತ್ತಿಗೇರಿ ನನ್ ರಟ್ಟೆ ಹಿಂಗ್ ಉಕ್ತು ನೋಡಿ. ಹೆಂಗೆ ಹೆಂಗೆ ಹಿಂಗೆ ಹೆಂಗೆ? ನನ್ ಕಣ್ಣು ಹಿಂಗ ಕೆಂಪಾಯ್ತು ನೋಡಿ. ಈಗ ಕೇಳಲು ಹೆಂಗೆ ಅಂತ ನೋಡ್ತಾ ಇದೀನಲ್ಲಪ್ಪ, ಮುಂದುವರ್ಸು. ಅದೇ ಸ್ವಾಮಿ, ಮ್ಯಾಕೆ ಮರಿಗಳಿಗೆ ಸೊಪ್ಪು ತರಕ್ಕೆ ಅಂತ ಮಚ್ಚು ರೆಡಿ ಮಾಡಿಟ್ಟಿದ್ದೆ. ಸರ್ ಅಂತ ಹೇಳ್ದು ಟಪ್ ಅಂತ ಹೊಡೆದೆ ನೋಡಿ. ರುಂಡ ಒಂದ್ ಕಡೆ, ಮುಂಡ ಒಂದ್ ಕಡೆ. ಮುಂಡ ಹಿಂಗೆ ಹಿಂಗೆ ಆಗ್ತಾ ಇತ್ತು. ಹೆಂಗೆ ಹೆಂಗೆ ಹಿಂಗೆ ಹಿಂಗೆ ಹೆಂಗೆ? ಮುಂಡದಿಂದ ಚುಳ್ ಅಂತ ರಕ್ತ ಆಗ್ತಾ ಇತ್ತು. ನಾನು ಹಿಂಗೆ ನೋಡ್ತಾ ಇದ್ದೆ ಬುದ್ಧಿ. ಪಾಪ ಸತ್ತೇ ಹೋದ. ಅಲೇ ಈಗ ಪಾಪ ಅಂತೆಲ್ಲೋ, ಸಾಯಿಸ್ಬೇಕಾದ್ರೆ ಎಲ್ಲೋಗಿತ್ತು ನಿನ್ ಬುದ್ಧಿ? ತಾವು ದೊಡ್ಡವರು ಬುದ್ಧಿ, ವೇದಶಾಸ್ತ್ರ ಎಲ್ಲ ಓದಿರೋರು, ತಮಗಿಲ್ಲ ಅನ್ಸುತ್ತೆ. ಏನು ಪಾಪ ನಾನಂಗ ಬುದ್ಧಿ, ಹಳ್ಳಿ ಮುಖ. ಖುಷಿ ಆದ್ರೂ ನಗ್ತೀನಿ, ದುಃಖ ಆದ್ರೂ ಅಳ್ತೀನಿ. ಪಾಪ ಬಂದ್ರೆ ತೆಗೆದಾಡ್ ಬಿಡ್ತೀನಿ.
ಈ ತಪ್ಪಿಗೆ ಎಂಥ ಕಠಿಣ ಶಿಕ್ಷೆ ಕಾದಿದೆ ತಿಳಿದಿದೆಯೋ ನಿನಗೆ? ಸರಿಯಾಗಿ ತಿಳಿದಿಲ್ಲ ದೇವರು. ಇದೇ ಫಸ್ಟ್ ಟೈಮ್ ಅಲ್ವಾ ನಾನು ಕೊಲೆ ಮಾಡ್ತಾ ಇರೋದು. ಆದ್ರೂ ಒಬ್ಬ ಅಪರಾಧಿಗೆ ಪಾಸಿ, ಕಡಿನೀರು, ಈ ಜೀವಾವಧಿ, ಈ ಗೂಟದ ಖಾರ ಪುಡಿ, ಆಮೇಲೆ ಏರೋಪ್ಲೇನ್ ಅಂತ ಏನೇನೆಲ್ಲ ಕೇಳಿದೀನಿ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಿಡಿ. ಅಲ್ಲ ಕಣಯ್ಯ, ನಿನ್ಗೆ ಸ್ವಲ್ಪ ಭಯ ಆಗಲ್ಲ? ಅಲ್ಲ, ಮಾಡಿ ತಪ್ಪಿಗೆ ಕ್ಷಮಾಪಣೆ ಕೇಳ್ಬೇಕು ಅಂತ ಅನ್ಸಲ್ವೇ? ಆ ಕ್ಷಮಾಪಣೆ ಕೇಳಿದ್ರೆ ನಿಮ್ ಶಿಕ್ಷೆ ಕಡಿಮೆ ಆಗುತ್ತೆ. ನಮ್ಗ್ ಬುದ್ಧಿ ಅವ್ರ ದಯದಿಂದ. ಬುಡಿ ಬುದ್ಧಿ, ನಾನ್ ಕ್ಷಮೆ ಕೇಳ್ಬಿಟ್ರೆ ಆ ಸತ್ತು ಹೋದ ವ್ಯಕ್ತಿ ಬದುಕ್ ಬಿಡ್ತಾನ? ಅವನಿಗೊಂದು ನ್ಯಾಯ ಬೇಡವಾ? ನಾನ್ ಕೊಂದೋನು ಅಂತ ಆದ್ಮೇಲೆ ನಿಮ್ ಕಾನೂನಲ್ಲಿ ತಕ್ಕ ಶಿಕ್ಷೆ ಇಲ್ವಾ ನನ್ಗೆ? ನಾನ್ ಹೇಳೋ ಮಾತೆಲ್ಲ ಕೇಳ್ಕೊಂಡು ಶಿಕ್ಷೆ ಕಡಿಮೆ ಮಾಡೋರು ತಾವೆಂತ ರಾಜ್ರ ಬದಿ. ಮಂತ್ರಿಗಳೇ, ಇವನು ತೀರಾ ಉದ್ದಟ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಿಲ್ಲ. ಇವನಿಗೆ ಮರಣದಂಡನೆ ಸರಿಯಾದ ಶಿಕ್ಷೆ. ಸೇನಾಧಿಪತಿಗಳೇ, ಅದಕ್ಕೆ ಏರ್ಪಾಟು ಮಾಡಿ ಮೊದಲು ಇವನನ್ನು ತೊಲಗಿಸಿ ಇಲ್ಲಿಂದ. ಅಪ್ಪಣೆ ಮಹಾಪ್ರಭು. ವಾವ್, ಸೂಪರ್, ಅದ್ಭುತ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಅಂದ್ರೆ ಇವಾಗ ನೋಡಿ ಸರಿಯಾಗಿ ನ್ಯಾಯ ಕೊಟ್ರಿ. ಕೊಂದವನಿಗೆ ಕೊಲೆ ತಪ್ಪೋದಿಲ್ಲ. ಆದ್ರೊಂದು ಸ್ವಾಮಿ, ನಾನೇನು ಅವನ್ನ ಕೋಪದಿಂದ ಕೊಂದೆ. ನಿಮ್ ಸೇನಾಧಿಪತಿಯವರು ನನ್ನ ಅಷ್ಟೇ ಕೋಪದಿಂದ ಕೊಲ್ಬೇಕು. ಆವಾಗ ನೋಡಿ ಏಟು ಸರಿಯಾಗಿ ಬೀಳ್ತದೆ ತಲೆ ಮೇಲೆ. ಏನೆಲ್ಲ ನನ್ನ ಮಕ್ಕ ನೋಡ್ತಾ ಇದ್ದೀರಾ? ನನ್ನ ಮಕ್ಕದಲ್ಲಿ ಏನ್ ಕೋತಿ ಕುಳಿತಾ ಇದೆಯಾ? ರೇ ನಡ್ರಿ ಹೋಗೋಣ. ಹೇಳ ಹಾಟೆ ನಡಿ. ನಾನು ಅದ್ನ ಹೇಳಿದ್ ನಡ್ರಿ ರೇ. ಈ ಮಂತ್ರಿಗಳೇ, ಪ್ರಭು, ಈ ಕೈದಿಯ ಮೇಲೆ ನಿಮ್ಮದೊಂದು ಇಡಿ. ಏನು ಮಹಾಪ್ರಭು? ಗಣ್ಣಂದ್ರೆ ಇಡ್ರಿ. ಅಪ್ಪಣೆ ಮಹಾಪ್ರಭು. ಅಬ್ಬಬ್ಬಾ, ಎಂಥ ವಿಚಿತ್ರ ಕೈದಿರಿ ಇವನು. ಸ್ವಲ್ಪನೂ ಭಯನೇ ಇಲ್ಲ ಅಂತೀನಿ. ಒಳ್ಳೆ ಮೃಗ ಇದ್ದಂಗಿದ್ದಾನೆ. ಆದ್ರೂ ಇವನ ವರ್ತನೆ ಮಾತ್ರ ಆಶ್ಚರ್ಯ, ಪರಮಾಶ್ಚರ್ಯ. ಪ್ರಭು, ಮಹಾಪ್ರಭು, ಪ್ರಭು. ಒಂದು ಸಣ್ಣ ಸಮಸ್ಯೆ ಇಷ್ಟು ಭೂತಾಕಾರ ತಾಳುತ್ತದೆ ಎಂದು ನಾವು ಭಾವಿಸಿರಲಿಲ್ಲ. ಮಂತ್ರಿಗಳೇ, ನಮ್ಮ ಸೈನ್ಯ ಎಷ್ಟು ಬಲಿಷ್ಠವಾಗಿದೆ, ಎಷ್ಟು ಯುದ್ಧಗಳಲ್ಲಿ ಶತ್ರುಗಳನ್ನು ತಡೆದು ಹಾಕಿದೆ. ಆದರೆ ಒಬ್ಬ ಯಕಸ್ಸಿ ಕೊಲೆಗಾರನಿಗೆ ಶಿಕ್ಷೆ ನೀಡಲು ಆಗುತ್ತಿಲ್ಲವೆಂದರೆ ಏನಿದು ಮಂತ್ರಿಗಳೇ? ಕ್ಷಮಿಸಬೇಕು ಮಹಾಪ್ರಭು, ನನ್ನ ಜೀವನದಲ್ಲೇ ಇಂಥ ಸೋಲನ್ನು ಅನುಭವಿಸಿರಲಿಲ್ಲ. ನಮ್ಮದು ತುಂಬಾ ಬಲಿಷ್ಠ ಸೈನ್ಯ. ಸಾವಿರಾರು ಸೈನಿಕರನ್ನು ಕ್ಷಣ ಮಾತ್ರದಲ್ಲಿ ಕೊಲ್ಲಬಲ್ಲರು ನಮ್ಮ ಸೈನಿಕರು. ಇನ್ನು ನಮ್ಮಿಬ್ಬರ ಪರಾಕ್ರಮ ತಮಗೆ ಗೊತ್ತೇ ಇದೆ. ಗೊತ್ತು ಬಿಡಿ. ಈಗ ನಾನು ಹೇಳಿದ್ದನೆ ಮತ್ತೆ ಮತ್ತೆ ಅಲಗುತ್ತಿದ್ದೀರಿ. ಇನ್ನು ನಿಮ್ಮ ಸಾಹಸ ನಮಗೆ ತಿಳಿದೇ ಇದೆ ಬಿಡಿ. ಇಂಥ ಸಾಹಸಿಗಳು ನಮ್ಮ ಆಜ್ಞೆಯನ್ನು ಏಕೆ ನಿರಾಕರಿಸಿದಿರಿ? ಶಾಂತಂ ಪಾಪಂ ಶಾಂತಂ. ತಮ್ಮ ಆಜ್ಞೆಯನ್ನು ನಿರ್ಲಕ್ಷಿಸುವ ಹುತ್ತಡತನ ಈ ಬಡಪಾಯಿಗಳಲ್ಲಿಲ್ಲ. ಶಸ್ತ್ರ ಹಿರಿದು ಯುದ್ಧಕ್ಕೆ ಸಿದ್ಧನಾದ ಸಾವಿರಾರು ಸೈನಿಕರನ್ನು ನಿಮಿಷ ಮಾತ್ರದಲ್ಲಿ ಕೊಲ್ಲಬಲ್ಲರು ನಮ್ಮ ಸೈನಿಕರು. ಕೆರಳಿದ ಶತ್ರುವನ್ನು ಕತ್ತಿಯಿಂದ ಕೊಚ್ಚಿ ಕೊಚ್ಚಿ ಕೊಲ್ಲಬಲ್ಲರು ನಮ್ಮ ಸೈನಿಕರು. ಆದರೆ ಕೈ ಕಟ್ಟಿ ತಲೆಬಾಗಿ ಎಷ್ಟೊತ್ತರಿ ನನ್ನ ಕೊಂದಾಕೋದು ಅಂತ ನಿರ್ಲಕ್ಷ್ಯವಾಗಿ ನಿಂತವನನ್ನು ನಮ್ಮ ಸೈನಿಕರಿಗೆ ಹೇಗೆ ತಾನೇ ಕೊಲ್ಲಲು ಮನಸ್ಸು ಬರುತ್ತದೆ ಮಹಾಪ್ರಭು? ಅವರ ದಳಪತಿ ನೀವೇ ಏಕೆ ಆಗಬಾರದು? ಆ ಪ್ರಯತ್ನವನ್ನು ಮಾಡಿದೆ ಪ್ರಭು. ಅವರ ಮೇಲೆ ಕೆರಳಿದೆ. ನಾನೇ ಕತ್ತಿ ಹಿಡಿದು ಕೈದಿಯ ಮೇಲೆ ಎರಿಯೋದೆ. ಆದರೂ ಏನಾಯ್ತು? ರೇ, ಒಬ್ಬನನ್ನ ಕೊಲ್ಲೋದಕ್ಕೆ ಎಷ್ಟೊತ್ತು, ಎಷ್ಟು ಜನ? ನಿಮಗಿಂತ ನಾನೇ ವಾಸಿ ಅಂತು ಬಿಟ್ಟ ಮಹಾಪ್ರಭು. ಆ ಪಟ್ಟಿ ಮಗನ್ ಏನಾದ್ರು ಮಾಡಿ ಕೋಪ ಬರ್ಸೋಣ ಅಂತ ನೋಡಿದೆ. ಆ ನನ್ನ ಮಗನ್ ಕೋಪನೆ ಬರೋದಿಲ್ಲ ಅಂತೀನಿ. ಮಹಾಪ್ರಭು ಅವ್ನು ಹೇಳ್ದ, ನನಗೆ ನಿಂತು ನಿಂತು ಕಾಲು ನೋವು ಬರ್ತಾ ಇದೆ. ನೀವು ನನ್ನ ಕೊಲ್ತಿರೋ ಇಲ್ಲ ನಾನು ನಿಮ್ ಸೆರೆ ಮನೆ ಒಳಗಡೆ ಹೋಗ್ಲೋ ಅಂತಾನೆ ಮಹಾಪ್ರಭು. ದಯಮಾಡಿ ಈ ಕೆಲಸ ನಮ್ಮಿಂದ ಆಗಲ್ಲ ಅಲ್ಲ? ಮಂತ್ರಿಗಳೇ, ಇದೊಂದು
ವಿಚಿತ್ರ ಪರಿಸ್ಥಿತಿ. ಈ ಬಗ್ಗೆ ನಮ್ಮ ಪೂರ್ವಜರು ಏನು ಮಾಡುತ್ತಿದ್ದರು? ದಾಖಲೆಗಳನ್ನೆಲ್ಲ ಪರಿಶೀಲಿಸಿದ್ದೇನೆ ಮಹಾಪ್ರಭು. ಮರಣದಂಡನೆ ಜಾರಿಗೆ ಕೊಡುವ ಪ್ರಸಂಗ ಈ ಗಣರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲನೇದು. ಹಿಂದೆಲ್ಲ ಇಂಥ ಶಿಕ್ಷೆ ವಿಧಿಸಿಲ್ಲ ಅಂತಲ್ಲ. ಆಗ ಖೈದಿಗಳು ರಾಜರ ಕಾಲಿಗೆ ಅತ್ತು ಕರೆದು ಕ್ಷಮಾಪಣೆ ಕೇಳುತ್ತಿದ್ದರು. ಇಲ್ಲವಾದರೆ ಅವರ ಹೆಂಡತಿ ಮಕ್ಕಳು ಕಣ್ಣೀರು ಕರೆಯುತ್ತಾ ಓಡಿ ಬಂದು ರಾಜರ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಿದ್ದರು. ಆಗ ಹೃದಯದ ನಮ್ಮ ಪ್ರಭುಗಳು ಕ್ಷಮಿಸ್ತಾ ಇದ್ರು. ಸರಿ, ಮತ್ತೆ ಹಾಗಾದ್ರೆ ಈ ಕೈದಿಯಿಂದ ಕ್ಷಮಾಪಣೆ ಕೇಳಿಸಿ ಅದು ಸಾಧ್ಯವಿಲ್ಲವಾಗಿದೆ ಮಹಾಸ್ವಾಮಿ. ಏನಯ್ಯ, ನೀನು ಮಾಡಿರುವುದೆಂತ ಘೋರ ಅಪರಾಧ ಅಂತ ಅನ್ಸೋದಿಲ್ವೇ? ನಿನ್ನ ಜೀವನ ಎಷ್ಟು ಮೂಲ್ಯ ಅಂತ ನಿಮ್ಗೆ ಗೊತ್ತಾಗೋದಿಲ್ವೇ? ಈ ರೀತಿಯೆಲ್ಲ ಕೇಳಿದ್ವಿ ಮಹಾಪ್ರಭು. ಅದಕ್ಕೇನಂತಾನೆ ಅಪರಾಧಿ? ರೇ, ನೀವೇನ್ ಪುರಾಣ ಓದಕ್ ಬಂದಿರೋ ಇಲ್ಲ ನನ್ನ ದಂಡ್ಸಕ್ ಬಂದಿರೋ? ಪ್ರಭುಗಳಾಗಿ ಅಪಮಾನ ಮಾಡ್ತೀರಾ? ನಿಮ್ಮ ಮೇಲೆ ಪ್ರಭುಗಳಿಗೆ ದೂರು ನೀಡ್ತೀನಿ ಎಂದು ಬಿಟ್ಟ ಮಹಾಪ್ರಭು. ಅವನ ಮಾತು ಕೇಳಿ ನನಗೆ ಮೈಲ ಊರ್ಲಾಯ್ತು. ಅದೇ ಕೋಪದಲ್ಲಿ ಅವನ ತಲೆಯನ್ನು ತಡೆದು ಹಾಕಿ ಬಿಡಬೇಕಿತ್ತು. ಅದು ತುಂಬಾ ಕಷ್ಟವಾಗಿದೆ ಮಹಾಪ್ರಭು. ನಮಗೆ ಮಾತ್ರ ರೋಷ ಬಂದ್ರೆ ಸಾಲದು, ಎದುರಿರುವ ಆ ಸ್ವಾಮಿಗೂ ರೋಷ ಉಪ್ಪಬೇಕು. ಆಗ ಮಾತ್ರ ಕಡಕಡಿ ಕಡಕಡಿ ಮಾಡಕ್ಕಿದೆ ಯುದ್ಧವೇನ್ರಿ? ಒಟ್ಟಿನಲ್ಲಿ ಈ ಕೆಲಸ ನಿಮ್ಮಿಂದ ಸಾಧ್ಯವಿಲ್ಲ ಅಲ್ಲ ರೀ ಮಂತ್ರಿಗಳೇ? ಪ್ರಭು, ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಹುಡುಕಿ. ಅಪ್ಪಣೆ ಮಹಾಪ್ರಭು. ಒಂದು ಉಪಾಯ ಉಳಿದಿದೆ ಮಹಾಪ್ರಭು. ಅಪ್ಪಣೆ ಆದರೆ ಏನೇನು ಬೇಗ ಹೇಳಿ. ಆದರೆ ಸ್ವಲ್ಪ ಖರ್ಚಿನ ವಿಷಯ. 1000-2000 ಖರ್ಚಾದ ಪರವಾಗಿಲ್ಲ ಹೇಳ್ರಿ. 1000-2000 ಆಗುವಂತೆಲ್ಲ ಕೆಲಸ ಮಾಡಲ್ಲ ಮಹಾಪ್ರಭು. ಇದು ಲಕ್ಷದ ಮಾತು. ಇನ್ನು ಲಕ್ಷನೇ? ಹೌದು ಮಹಾಪ್ರಭು. ನಮ್ಮ ನೆರರಾಜ್ಯ ಕೋಲಾರಪುರ ಇದೆಯಲ್ಲ ಮಹಾಪ್ರಭು, ಅಲ್ಲಿಯ ಸೈನಿಕರು 100,000 ಜನರ ಕೈದಿಯನ್ನು ಬಂಧಿಸಿ ಬಹಿರಂಗವಾಗಿ ವಿಚಾರಣೆ ಪಡಿಸಿ ಎಲ್ಲರ ಮುಂದೆ ಫಾಸಿ ವಿಧಿಸುತ್ತಾರೆ ಮಹಾಪ್ರಭು. ಅದೇ ಅಷ್ಟು ಸುಲಭವಾಗಿ ವಿಧಿಸ್ಬಿಡ್ತಾರೆ ಅವರಿಗೆ ಮಹಾಪ್ರಭು. ಅದಕ್ಕಾಗಿ ಅವರು ಒಂದು ದೊಡ್ಡ ಯಂತ್ರ ತಯಾರಿಸಿದ್ದಾರೆ. ಅದ್ರ ಹೆಸರು ಗಿಲೋಟಿನ್ ಅಂತ. ಒಮ್ಮೆ ನಾನು ಅವರ ಕ್ರಾಂತಿ ಉತ್ಸಾಹಕ್ಕೆ ಹೋದ ಕಂಡಿದ್ದೇನೆ. ಭಾರಿ ವ್ಯವಸ್ಥೆ. ಅಪರಾಧಿಯನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅವನ ಕುತ್ತಿಗೆ ಅದುಮಿ ಕೊಂದು ಹಾಕಿ ಬಿಡುತ್ತದೆ. ಸರಿ ಮಂತ್ರಿಗಳೇ, ಪ್ರಭು, ಇದರ ಬಗ್ಗೆ ನಿಮ್ಮ ಸಲಹೆ ಏನು? ಪ್ರಭುಗಳು ಆ ರಾಜ್ಯದ ಒಡೆಯರಿಗೆ ಒಂದು ಪ್ರಾರ್ಥನಾ ಪತ್ರ ಕಳಿಸಿ ಆ ಯಂತ್ರವನ್ನೇನೋ ಬಾಡಿಗೆ ಪಡೆಯಬಹುದು ಮಹಾಪ್ರಭು. ಆದರೆ ಅದರ ಮೇಲೆ ತಗುಲುವ ಖರ್ಚು ವೆಚ್ಚ ಸಾಕಾಣಿಕೆ ಅಲ್ಲ, ನಮ್ಮ ತಲೆ ಮೇಲೆ ಬೀಳುತ್ತದೆ ಮಹಾಪ್ರಭು. ಇದರ ಸ್ಪಷ್ಟ ಅಂದಾಜಿಗಾಗಿ ನಮ್ಮ ಕೋಶಾಧಿಕಾರಿಯನ್ನು ಕೇಳಬಹುದು. ಸರಿ, ಹಾಗಾದ್ರೆ ಕೂಡಲೇ ಕರೆಸಿ ಅದನ್ನು. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ಕೋಶಾಧಿಕಾರಿಯನ್ನು ಕರೀತಾನೆ? ಅಪ್ಪಣೆ ಪ್ರಭು. ಪ್ರಭುಗಳಿಗೆ ಅಡ್ಡ ಬಿದ್ದ ಸ್ವಾಮಿ. ಇರಲಿ ಕೋಶಾಧಿಕಾರಿಗಳೇ, ಒಂದು ಮುಖ್ಯ ವಿಷಯದಲ್ಲಿ ನಿಮ್ಮ ಸಲಹೆಗಾಗಿ ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದೇವೆ. ಮಂತ್ರಿಗಳು ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ. ಆಯ್ತು ಸ್ವಾಮಿ. ಅಧಿಕಾರಿಗಳೇ, ನಮ್ಮ ನೆರರಾಜ್ಯ ಕೋಲಾಲಪುರದಿಂದ ಒಂದು ಗಿಲೋಟಿನ್ ಯಂತ್ರ ತರಿಸಬೇಕಾಗಿದೆ. ಅದರ ಮೇಲೆ ತಗಲುವ ಅಂದಾಜು ಖರ್ಚನ್ನು ತಿಳಿಸಿ. ಆಯ್ತು ಸ್ವಾಮಿ. ಆದರೆ ಇಂತಹ ವಿಷಯದಲ್ಲಿ ಟೆಂಡರ್ಗಳನ್ನು ಕರೆದು ಅತಿ ಕಡಿಮೆ ಬೆಲೆ ಟೆಂಡರ್ಗಳನ್ನು ಆಯ್ಕೆ ಮಾಡುವುದು ಅದಕ್ಕೆಲ್ಲ ಟೈಮ್ ಇಲ್ಲ ರೀ. ಈಗ ಕೆಲಸ ತುಂಬಾ ಅರ್ಜೆಂಟು. ಪ್ರಭುಗಳಾಜ್ಞೆ ಮಾಡಿದ್ದಾರೆ. ಆಗಲ್ಲ ಸ್ವಾಮಿ. ನಾಳೆ ಆಡಿಟರ್ಗಳು ಪಾಯಿಂಟ್ ಎತ್ತಬಾರದೆಂದು ಮೊದಲು ತಿಳಿಸುವೇನು? ಪ್ರಸ್ತುತವಾಗಿ ಈ ಸಾಗಾಣಿಕೆ ವೆಚ್ಚವನ್ನು 3 ಅಥವಾ 4 ಹಂತವಾಗಿ ಭಾವಿಸಬಹುದು ಮಹಾಪ್ರಭು. ಮೊದಲನೇ ಹಂತ, ಕೋಲಾರಪುರದಿಂದ ಈ ಗಿಲೋಟಿನ್ ಯಂತ್ರವನ್ನು ವಾಯು ಮಾರ್ಗವಾಗಿ ತರಲು ಸರಿಸುಮಾರು 15,99,999 ರೂಪಾಯಿ 15 ಲಕ್ಷನೇ? ಇನ್ನ ಎರಡನೇ ಹಂತ ಮಹಾಪ್ರಭು, ಜಲಮಾರ್ಗವಾಗಿ ತರಲು ಸರಿಸುಮಾರು 13,40,000 ವೆಚ್ಚವಾಗಬಹುದು. ಇನ್ನು ಭೂಮಾರ್ಗದ ಮುಖಾಂತರ ಸರಿಸುಮಾರು 14,40,000. 14 ಲಕ್ಷ. ಇನ್ನು ನಮ್ಮ ನಗರದಿಂದ ಅರಮನೆ ಅಂಗಳಕ್ಕೆ ತರಲು ಸರಿಸುಮಾರು 1,20,000 ವೆಚ್ಚವಾಗುವುದು ಮಹಾಪ್ರಭು. ಈ ವಿವರ ಎಲ್ಲ ಯಾರಿಗೆ ಬೇಕು? ಒಟ್ಟು ಎಷ್ಟಾಗಬಹುದು ಒಂದು ಅಂದಾಜನ್ನು ಮುಗಡಿ. ಹಾಗಲ್ಲ ಸ್ವಾಮಿ, ಈ ರೀತಿ ಪ್ರತಿ ಹಂತವನ್ನು ಕರಾರುವಕ್ಕಾಗಿ ಸೂಚಿಸದೆ ಹೋದ್ರೆ ನಾಳೆ ಆಡಿಟರ್ಗಳು ಕೇಳಿದಷ್ಟಕ್ಕೆ ಉತ್ತರ ಹೇಳ್ರಿ ಬೇಗ. ಒಂದು ನಿಮಿಷ ಸ್ವಾಮಿ. ಪ್ರಭು, ಇವರು ಹೇಳುವ ಲೆಕ್ಕದ ಪ್ರಕಾರ ಸರಿಸುಮಾರು 17 ಲಕ್ಷ ರೂಪಾಯಿ ಖರ್ಚಾಗಬಹುದು. 17 ಲಕ್ಷನೇ? ಅಯ್ಯೋ, ಹೌದೇನ್ರಿ ಕೋಶಾಧಿಕಾರಿಗಳೇ? ಕರೆಕ್ಟ್ ಲೆಕ್ಕ ಸಿಕ್ಕೇ ಬಿಡ್ತು
ಮಹಾಪ್ರಭು. ಹಾ. ಉದ್ದವಾಗಿ ಟೋಟಲ್ ಮಾಡಿದ್ರು, ಅಗಲವಾಗಿ ಕೂಡಿದ್ರು ಒಂದೇ ಫಿಗರ್ ಬರುತ್ತೆ. 16,99,999 ರೂಪಾಯಿ 30 ಪೈಸೆ ಮಹಾಪ್ರಭು. 17 ಲಕ್ಷ ಅನ್ಬಾರ್ದೇನ್ರಿ? ಹಾಗೆ ಅಲ್ಲವಾಗಿಲ್ಲ ಸ್ವಾಮಿ, 50 ಪೈಸೆಗಿಂತ ಹೆಚ್ಚಿದ್ರೆ ಮಾತ್ರ ಮುಂದಿನ ರೂಪಾಯಿಗೆ, ಇಲ್ಲವಾದ್ರೆ ಆಲ್ಟರ್ಗಳು. ರೀ ಸೇನಾಧಿಪತಿಗಳೇ, ಆ ಕೈದಿಯ ಬದಲು ಈ ಕೋಶಾಧಿಕಾರದ ಗಲ್ಲಿಗೇರಿಸಿ ಇವನ ಆಡಿಟರ್ಗಳಿಗೆ ಜೀವಾವಧಿ ಶಿಕ್ಷೆ ಕೊಡಿ. ಮಹಾಪ್ರಭು, ಕ್ಷಮಿಸಬೇಕು ಪ್ರಭು, ಕ್ಷಮಿಸಬೇಕು. ನನ್ನ 5ನೇ ಮಗನ ಮದುವೆ ನಿಶ್ಚಯವಾಗಿದೆ. ಈಗ ನನ್ನ ಹೆಂಡತಿ ತುಂಬಾ ಗರ್ಭಿಣಿ. ನೀವು ನನ್ನನ್ನು ಗಲ್ಲಿಗೇರಿಸಿದ್ರೆ ಅಯ್ಯೋ ಬೇಡ ಪ್ರಭು, ಬೇಡ ಪ್ರಭು, ಬೇಡ ಪ್ರಭು, ಬೇಡ ಪ್ರಭು. ಅಯ್ಯೋ, ಒಳ್ಳೆ ವಿಚಿತ್ರ ಆಸಾಮಿ. ಇವನ ಮಾತು ಕೇಳಿ ನನಗೆ ತುಂಬಾ ಆಯಾಸವಾಗುತ್ತಿದೆ. ಯಾರಲ್ಲಿ 2 ನಿಂಬೆಹಣ್ಣು ಹಿಚಕಿ ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಶರಬತ್ತನ್ನು ತನ್ನಿ. ಅಪ್ಪಣೆ ಮಹಾಪ್ರಭು. ರೀ ಮಂತ್ರಿಗಳೇ, ಪ್ರಭು, ಒಬ್ಬ ಕೈದಿಗೆ ಕೊಲೆಗಾರನಿಗೆ ಶಿಕ್ಷೆ ನೀಡಲು 17 ಲಕ್ಷ ಖರ್ಚಾದರೆ ನಾವು ಮುಂದೆ ಹೇಗ್ರಿ ರಾಜ್ಯ ನಡೆಸೋದು? ಹೌದು ಮಹಾಪ್ರಭು, ಹೀಗೆ ಆದರೆ ಬಹಳ ಕಷ್ಟಕರವಾಗುತ್ತದೆ. ಇದಕ್ಕೆ ಬೇರೆ ಏನಾದರೂ ಉಪಾಯ ಸೂಚಿಸಬೇಕು. ಮಂತ್ರಿಗಳೇ, ಇವನಿಗೆ ಮರಣದಂಡನೆ ಶಿಕ್ಷೆ ಬದಲು ಜೀವಾವಧಿ ಶಿಕ್ಷೆ ಇತ್ಯಾದಿ. ಹಾ, ಆಗಬಹುದು ಮಹಾಪ್ರಭು. ಹಾಗೆ ಮಾಡಬೇಕಾದರೆ ಕೈದಿಯು ಕ್ಷಮಾಪಣೆ ಕೇಳಿಕೊಳ್ಳಬೇಕು. ಆತ ಅದಕ್ಕೂ ಸಿದ್ಧನಾಗಿಲ್ಲ. ಪ್ರಭುಗಳು ತಮ್ಮ ಆಜ್ಞೆಯನ್ನು ಕಾರಣವಿಲ್ಲದೆ ತಾವೇ ಬದಲಾಯಿಸುವುದು. ಒಂದು ಕೆಲಸ ಮಾಡಬಹುದು ಮಹಾಪ್ರಭು. ಇದೇನು ಬೇಗ ಹೇಳಿ. ಮುಂದಿನ ಗುರುವಾರ ತಮ್ಮ ಜನ್ಮದಿನ ಶುಭ ಸಂದರ್ಭದಲ್ಲಿ ಆತನನ್ನು ಇಲ್ಲಿಗೆ ಕರೆಸುವುದು, ಕ್ಷಮಾಪಣೆ ಕೇಳುತ್ತಾನ ನೋಡುವುದು. ಇಲ್ಲವಾದರೆ ಜನ್ಮದಿನ ಶುಭ ಸಂದರ್ಭದಲ್ಲಿ ಪ್ರಭುಗಳು ತಾವೇ. ಬಲೆ ಬಲೆ, ನಿಜವಾಗಿ ಇದು ಒಳ್ಳೆ ಉಪಾಯ. ಸರಿ, ಮುಂದಿನ ಗುರುವಾರ ಆತನನ್ನು ಕರೆಸಿ ನಮ್ಮ ಸಭೆಗೆ ಒಮ್ಮೆ ನಾವೇ ವಿಚಾರಣೆ ನಡೆಸುತ್ತೇವೆ. ಅಪ್ಪಣೆ ಮಹಾಪ್ರಭು. ತಾವು ಇಂದು ನಿಜವಾಗಿ ತುಂಬಾ ದಣಿದಿದ್ದೀರಾ. ತಾವು ವಿಶ್ರಾಂತಿ ತೆರಳಬೇಕು. ಹೀಗೆ ಹೀಗೆ ಮಹಾಪ್ರಭುಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಭುಗಳಿಗೆ ಶುಭವನ್ನು ಕೋರಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಸಲಾಗಿದೆ. ಆಹಾ, ತುಂಬಾ ಒಳ್ಳೆಯ ವಿಚಾರ. ಸೈನಿಕರಿಗೆ ಬೋನಸ್ ಕೊಟ್ಟು ವಿಶೇಷ ರೀತಿ ಗಿಫ್ಟ್ ಗಳನ್ನು ಹಂಚಲಾಗಿದೆ. ಪಾಪ, ತುಂಬಾ ಖುಷಿ ಪಡ್ತಾರೆ. ರಾಜ್ಯಾದ್ಯಂತ ದೊಡ್ಡ ದೊಡ್ಡ ರಾಜಕಾರಣಿಗಳು ಸೀರೆ ಮತ್ತು ದುಡ್ಡನ್ನು ಹಂಚಿ ಕತ್ತಲಾದ ಮೇಲೆ ಅವರ ಮನೆಯಲ್ಲೇ ವಾಸ್ತವ್ಯ ಹುಡುಕಿದ್ದಾರೆ ಮಹಾಪ್ರಭು. ರಾಜಕಾರಣಿ ಎಂದ ಮೇಲೆ ಬಿಡ್ತಾರೆ ಮತ್ತೆ. ಮಹಾಪ್ರಭು, ಸೆರೆಮನೆ ಕೈದಿಗಳಿಗೆ ಲಾಸಿ ಹಂಚಿ ವಿಶೇಷ ರೀತಿ ಭೋಜನವನ್ನು ಏರ್ಪಡಿಸಲಾಗಿದೆ. ಪಾಪ, ಹೊಟ್ಟೆ ತುಂಬಾ ಉಂಡ್ಕೊಂಡೋಗ್ಲಿ. ಮಠಾಧಿಪತಿಗಳು ಪೂಜ್ಯರಲ್ಲಿ ತಮಗೆ ಶುಭ ಕೋರಲೆಂದು ತೀರ್ಥ ಮತ್ತೆ ಪ್ರಸಾದವನ್ನು ಕಳಿಸಿದ್ದಾರೆ ಮಹಾಪ್ರಭು. ಸ್ವೀಕರಿಸಿದೆ. ಸಮಾಜಕ್ಕೆ ಅವರಿಂದ ಘಾತಕವಾಗದಿರಲಿ. ಮಹಾಪ್ರಭು, ರಾಜ್ಯದ ಜನತೆಯ ಮನರಂಜನೆಗಾಗಿ ವಿಶೇಷ ನರ್ತಕರಿಂದ ನರ್ತನವನ್ನು ಏರ್ಪಡಿಸಲಾಗಿದೆ. ಇದು ಇದು ಆಕ್ಚುಲಿ ಒಳ್ಳೆ ವಿಚಾರ ಅಂತಂದ್ರೆ. ಪ್ರಭು, ತಮ್ಮ ಭಕ್ತಾದಿಗಳು ರಾಜ್ಯಾದ್ಯಂತ ಬರೀ ಕಾಲ